ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಗೇನಾದ್ರು ಎಫೆಕ್ಟ್ಸ್ ಬೇಕಂದರೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ, ನಾನು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮೊದಲು ಈ ವಿಡಿಯೋನ ಡೆಮೋನ ನೋಡಿ. ಆಲ್ಮೋಸ್ಟ್ ಇದು ಡೈಲಾಗ್ ವಿತ್ ಮ್ಯೂಸಿಕ್ ಇರೋದು, ಅಂದರೆ ಈಗ ರೀಸೆಂಟಾಗಿ ಬಂದಿರೋ ಮೂವಿ ಚೆನ್ನಾಗಿದೆ. ಮೊದಲು ಹೋಗಿ ಡೆಮೋನ ನೋಡ್ಕೊಂಬನ್ನಿ ಗೈಸ್. ನೀನ್ ಆಟಿಟ್ಯೂಡ್ ನನಗೆ ತೋರಿಸ್ಕೊಂಡು ನನಗೆ ಮಾಡಕ್ ಬರ್ತಿದ್ಯಾ ಅವಮಾನ. ಲೇ ಚಿನ್ನ, ನೀನ್ ಎಷ್ಟೇ ತೋರಿಸಿದ ಆಟಿಟ್ಯೂಡ್ ಆ ಆಟಿಟ್ಯೂಡ್ ಗೈಸ್ ಡೆಮೋನ ನೋಡಾಯಿತು. ನಿಮ್ಗೇನು ಇಷ್ಟ ಇದೆ ಪ್ಲೀಸ್ ಕಮೆಂಟ್ ಮಾಡಿ. ಇದರಲ್ಲಿ ಹೇಗೆ ಎಡಿಟಿಂಗ್ ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಹಾಕಿದ್ರೆ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಎಫೆಕ್ಟ್ಸು. ಬಟ್ ಅಲ್ಲಿ ಡೈಲಾಗು ಚೇಂಜ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಟ್ ಮಾಡ್ಕೋಬೋದು. ನಾನು ಬೇರೆ ದರ್ಶನದೊಂದು ಸೆಟ್ ಮಾಡ್ಕೊಂಡಿದ್ದೇನೆ ಅಷ್ಟೇ. ಮೊದಲು ಅಲರ್ಟ್ ಮೋಷನ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮೊದಲು ಡೌನ್ಲೋಡ್ ಮಾಡ್ಕೊಂಡಿರೋದನ್ನ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನಾನು ಇಲ್ಲಿ ದರ್ಶನ್ದು ಡೈಲಾಗ್ ಹಾಕಿದ್ದೀನಿ, ಡೆಮೋ ವಿಡಿಯೋದಲ್ಲಿ ನೋಡಿದ್ದೀರಾ. ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಇಲ್ಲಿ ಕೆಳಗಡೆ ಇಮೇಜ್ ಕಾಣಿಸುತ್ತೆ ನಿಮಗೆ. ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಫಿಲ್ ಮೇಲೆ ಇದೆಯಲ್ಲ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ STRETC ಸ್ಟ್ರ್ಯಾಚ್ ಅಂತಿದೆಯಲ್ಲ, ಅಲ್ಲೋಗಿ ಕ್ಲಿಕ್ ಮಾಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ್ದು ಬೇಕು ಇಮೇಜ್ ಅದನ್ನು ಆ್ಯಡ್ ಮಾಡಿ. ನಾನು ಇದನ್ನು ಆ್ಯಡ್ ಮಾಡ್ತೀನಿ. ಇದಾದಮೇಲೆ ನೆಕ್ಸ್ಟು ಅದೇ ಥರ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಅದೇ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟ್ರ್ಯಾಚ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಮೇಲ್ಗಡೆ ಇದರ ಸ್ಟಾರು, ಈ ಸ್ಟಾರ್ನ ಕ್ಲಿಕ್ ಮಾಡಿ ಫೋಟೋನ ಆ್ಯಡ್ ಮಾಡಿ. ಪ್ಲೇಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಡ್ ಆಗುತ್ತೆ. ಅದಾದಮೇಲೆ ಅದೇ ಥರ ನೆಕ್ಸ್ಟ್ ಫೋಟೋನು ಇದು ಆ್ಯಡ್ ಆಗಿದೆ ಅನ್ಕೋತೀನಿ. ಇಲ್ಲ ಒಂದು ಸ್ವಲ್ಪ ಇಮೇಜನ್ನು ಮೇಗೆ ತಗೊಂಬರ್ಬೇಕು. ಇಮೇಜನ್ನು ಮೇಗೆ ತಗೊಂಬರ್ಬೇಕು, ಒಂದೊಂದ್ಸರಿ ಕೆಳಗೋಗುತ್ತೆ. ಆದಮೇಲೆ ನೆಕ್ಸ್ಟು ಇಮೇಜ್ ಕೂಡ ಹಂಗೆ ಇರುತ್ತೆ. ಕ್ಲಿಕ್ ಮಾಡಿ ಕಲರ್ ಫೈಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ STRTCH ಅಂದರೆ ಸ್ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಮೇಲ್ಗಡೆ ಒಂದು ಸ್ಟಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಮೇಜ್ ಬರುತ್ತೆ. ಯಾವ ಥರ ಇಮೇಜ್ ಬೇಕೋ ಆ ಥರ ಇಮೇಜ್ನ ಆ್ಯಡ್ ಮಾಡಿ. ನಿಮ್ಮದೇ ಬೇಕಾದ್ರೆ ನಿಮ್ಮದೇ ಆ್ಯಡ್ ಮಾಡಿ, ಇಲ್ಲ ನಿಮ್ಮ ಫ್ರೆಂಡ್ ಇದ್ದರೆ ಫ್ರೆಂಡ್ದೇ ಆ್ಯಡ್ ಮಾಡಿ. ಈ ಥರ ಬರುತ್ತೆ. ನಾವು ಫೋಟೋನ ಆ್ಯಡ್ ಈ ಥರ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ಫೋಟೋನ ಸ್ಕ್ರೋಲ್ ಮಾಡ್ಕೋಬೇಕು ಈ ಥರ ಕೆಳಗೆ. ಆ ಥರ ಸ್ಕ್ರೋಲ್ ಮಾಡಿದ್ಮೇಲೆ ನೋಡಿ ಈ ಥರ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಸ್ಕ್ರೀನ್ಗೆ. ಅದಾದಮೇಲೆ ನೆಕ್ಸ್ಟ್ ಫೋಟೋ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫೈಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟ್ರೆಚ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಮೇಲ್ಗಡೆ ಸ್ಟಾರ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಇದು ಕೂಡ ಫೋಟೋ ಒಂದು ಸ್ವಲ್ಪ ಕೆಳಗೋಗೈತೆ. ಇದೇನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಮೇಲೆ ತಗೊಂಬರ್ಬೇಕು. ತಗೊಂಬಂದ್ರೆ ಕರೆಕ್ಟಾಗಿ ಆ್ಯಡ್ ಆಗುತ್ತೆ. ಇಷ್ಟೇ ಗೈಸ್. ಇದಾದಮೇಲೆ ಬ್ಯಾಕ್ ಬಂದು ವೀಡಿಯೋನ ಒಂದ್ಸಲಿ ನೋಡ್ಕೋಬೋದು, ಕರೆಕ್ಟಾಗಿ ಇದೆಯಾ ಇಲ್ವ ಅಂತ. ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಅನಿಸುತ್ತೆ ನೋಡಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲೂ ಇನ್ನೂ ಚೆನ್ನಾಗಿರೋ ಒಂದು ಎಫೆಕ್ಟ್ನ ನಾನು ತರ್ತೀನಿ ಗೈಸ್. ನೋಡ್ತಾ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿ ಗೈಸ್, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಯಾವ ಥರ ನಾನು ಒಳ್ಳೆ ಅಂದರೆ ಎಫೆಕ್ಟ್ನ ತರ್ತೀನಿ. ಅಷ್ಟು ಗಂಟ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಚೆನ್ನಾಗಿದೆ ಶೇರ್ ಮಾಡಿ. ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಮೇಲ್ಗಡೆ ಈ ಥರ ಸೆಟ್ಟಿಂಗ್ ಪಕ್ಕ ಇದೆಯಲ್ಲ, ಅದ್ರ ಪಕ್ಕ ಲಾಕರ್ ಥರ ಬರುತ್ತೆ, ಅಲ್ಲಿ ಹೋಗಿ ಎಕ್ಸ್ಪೋರ್ಟ್ ಅಂತ ಹೊಡೆದ್ರೆ 3 ವೀಡಿಯೋ ಬರ್ತವೆ. ನೀವು ಏನಾದ್ರು ದುಡ್ಡು ಕೊಟ್ಟು ಸಬ್ಸ್ಕ್ರಿಪ್ಷನ್ ಆಗಿದ್ರೆ ಅದೇನು ಕೇಳಲ್ಲ, ಕೆಲವೊಬ್ರಿಗೆ ಕೇಳುತ್ತೆ. ಇದು ಎಕ್ಸ್ಪೋರ್ಟ್